ಪ್ರೈಸ್ ದಿ ಲಾರ್ಡ್. ದೇವರ ನಾಮ ಸ್ತೋತ್ರವಾಗಲಿ. ಬಿಗ್ ಜೆ ಮೀಡಿಯಾದ ಮೂಲಕ ಪ್ರಸಾರವಾಗುವಂಥ ವಾಕ್ಯದಿಂದ ರಕ್ಷಣೆ ಎಂಬ ಈ ಕಾರ್ಯಕ್ರಮಕ್ಕೆ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಈ ಕಾರ್ಯವನ್ನು ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡುವ. ನಾವು ಪ್ರಾರ್ಥಿಸುವ. ಸರ್ವಶಕ್ತನಾದ ದೇವರೇ, ಮಹೋನ್ನತನೇ, ನಿನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಸಮಸ್ತ ಜನರನ್ನು ಪ್ರೀತಿ ಮಾಡಿರುವಂಥ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲ ಜನರು ರಕ್ಷಣೆ ಹೊಂದಿ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಬೇಕು. ಎಲ್ಲ ಜನರು ಸ್ವಾಮಿ ನಿನ್ನಿಂದ ಬರುವಂಥ ಪ್ರತಿಯೊಂದು ಆಶೀರ್ವಾದಗಳಿಗೆ ಬಾಧ್ಯರಾಗಬೇಕು. ಜಯದಲ್ಲಿ, ಸಮಾಧಾನದಲ್ಲಿ, ಸಂತೋಷದಲ್ಲಿ, ಆರೋಗ್ಯದಲ್ಲಿ ಜೀವಿಸಬೇಕೆಂಬುದಾಗಿ ನಿನ್ನ ಚಿತ್ತವಾಗಿದೆ. ಆ ಚಿತ್ತದ ಪ್ರಕಾರ ನಿನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಸಮಸ್ತ ಆಶೀರ್ವಾದಗಳನ್ನು ಭೂಲೋಕದ ಸಮಸ್ತ ಜನರಿಗೆ ನೀನು ಅನುಗ್ರಹ ಮಾಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಸಮಯದಲ್ಲಿ ಕೆಲವು ನಿಮಿಷ ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ಪವಿತ್ರಾತ್ಮ ದೇವರೇ, ಕೇಳುವಂಥವರಿಗೆ ವಿಶೇಷವಾದ ಆಶೀರ್ವಾದಗಳನ್ನು, ಬಿಡುಗಡೆಯನ್ನು, ಸ್ವಾಮಿ ವಿಶ್ರಾಂತಿಯನ್ನು ಅನುಗ್ರಹಿಸಿಕೊಡ್ಬೇಕಾ ಬೇಡಿಕೊಳ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಲೋಕದಲ್ಲಿ ಜೀವಿಸುವಂಥ ಎಲ್ಲ ಜನರಿಗೆ ಇರುವಂಥ ಅನೇಕ ಸಮಸ್ಯೆಗಳುಂಟು ಪ್ರಿಯರೇ. ಅವರು ಅನೇಕ ಸಮಸ್ಯೆಗಳನ್ನು ದಾಟಿ ಹೋಗ್ತಾರೆ. ಅನೇಕ ಕಷ್ಟಗಳು, ಸಂಕಟಗಳ ಮಧ್ಯೆ ದಾಟಿ ಹೋಗ್ತಾರೆ. ಎಲ್ಲ ಸಮಯದಲ್ಲಿ ಅನೇಕ ಜನರು ನಿರಾಶೆ ಹೊಂದಿ ನಿರೀಕ್ಷೆಯನ್ನು ಕಳ್ಕೊಂಡು ಅವರು ತಮ್ಮ ಜೀವಿತಗಳನ್ನು ನಾಶ ಮಾಡಿಕೊಳ್ಳುವಂಥದ್ದು. ನಮಗೆ ಆಶೀರ್ವಾದ ಹೇಗೆ ಆಗ್ತದೆ, ನನ್ನ ಜೀವನದಲ್ಲಿ ನಾನು ಕಳ್ಕೊಂಡದನ್ನು ಹೇಗೆ ನಾನು ಹೊಂದಿಕೊಳ್ತೇನೆ, ನನ್ನ ಜೀವನದಲ್ಲಿ ಹೇಗೆ ನಾನು ಜಯವನ್ನು ನೋಡಲಿಕ್ಕಾಗ್ತದೆ ಎಂಬ ಅನೇಕ ವಿಷಯಗಳಿಗೆ ಹೋರಾಟ ಮಾಡ್ತಾ ಇದ್ದರೂ ಜಯವನ್ನು ಕಾಣದೆ ಜನರು ನಾಶವಾಗಿ ಹೋಗ್ತಾ ಇದ್ದಾರೆ. ಆದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಶುಭದ ಸಂದೇಶ ಏನಂದರೆ, ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಈ ಭೂಲೋಕದ ಸಮಸ್ತ ಜನರು ಅಥವಾ ಆತನ ಮೂಲಕ ಸೃಷ್ಟಿಸಲ್ಪಟ್ಟಂಥ ಸಮಸ್ತ ಜನರನ್ನು ಆಶೀರ್ವಾದ ಮಾಡುವುದಕ್ಕಾಗಿಯೇ ತನ್ನ ಮಗನನ್ನು ಕಳಿಸಿಕೊಟ್ಟಿದ್ದಾನೆ. ಆತನ ನಂಬುವಂಥ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು, ಅಂದರೆ ಸ್ವರ್ಗವನ್ನು ಮತ್ತು ಈ ಲೋಕದಲ್ಲಿ ಸಮೃದ್ಧಿಯಾದ ಜೀವನವನ್ನು ಮಾಡಲಿಕ್ಕೆ ಆತನನ್ನು ಕಳಿಸಿಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಇವತ್ತು ಮನುಷ್ಯನಿಗೆ ಇರುವಂಥ ಸಮಸ್ಯೆಗಳಲ್ಲಿ, ಅನೇಕ ಸಮಸ್ಯೆಗಳಲ್ಲಿ ಮುಖ್ಯವಾದ 3 ಸಮಸ್ಯೆಗಳನ್ನು ನಾನು ಈ ದಿನ ನಿಮ್ಮ ಮಧ್ಯೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಬೈಬಲ್ ವಾಕ್ಯ ಹೇಳ್ತದೆ, 103ನೇ ಕೀರ್ತನೆಯಲ್ಲಿ 3, 4, 5ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನು ಆಗಿದ್ದಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸ್ತಾನೆ ಎಂಬುದಾಗಿ ದಾವಿದನು ಈ ಕೀರ್ತನೆಯಲ್ಲಿ ಬರೆದಿದ್ದಾನೆ. ನಾನು ನೋಡುವಾಗ ಈ 3 ಸಂಗತಿಗಳನ್ನು ಈ ಒಂದು ವಾಕ್ಯದ ಭಾಗದಲ್ಲಿ ನಾವು ವಿಂಗಡಣೆ ಮಾಡಿ ನಾವು ತಿಳ್ಕೊಳ್ಬೋದು. ಮೊದಲನೇದಾಗಿ ನೋಡುವಾಗ ಆತನು ಹೇಳ್ತಾನೆ, ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು. ಅಂದರೆ ದೇವರು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗವನ್ನು ವಾಸಿ ಮಾಡುವವನು, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು ಎಂಬುದಾಗಿ ನಾವು ಮೊದಲನೇದಾಗಿ ನೋಡುವಾಗ ಬರೆಯಲ್ಪಟ್ಟ ಪ್ರಕಾರ ಅಪರಾಧಗಳನ್ನು ಅಥವಾ ಪಾಪ ದ್ರೋಹಗಳನ್ನು ಕ್ಷಮಿಸುವವನು. ಮೊದಲನೇದಾಗಿ ಮನುಷ್ಯನ ಜೀವನದಲ್ಲಿರುವಂಥದ್ದು ಪಾಪ, ಅಪರಾಧ, ದ್ರೋಹ. ಇದು ಮನುಷ್ಯರಿಗೆ ವಿರುದ್ಧವಾಗಿ ಮಾಡುವಂಥ ಯಾವುದೇ ಕಾರ್ಯ ಆಗಿದ್ದರೂ ಕೂಡ ಇದು ದೇವರಿಗೆ ವಿರುದ್ಧವಾದ ಅಥವಾ ದೇವರು ಒಪ್ಪದಿರುವಂಥ ಒಂದು ಕಾರ್ಯವಾಗಿದೆ. ಇದು ಮನುಷ್ಯನ ಜೀವನದಲ್ಲಿ ದೇವರಿಂದ ಬರುವಂಥ ಆಶೀರ್ವಾದಗಳನ್ನು ತಡೆಯಾಗಿ ಮಾಡುವಂಥದ್ದಾಗಿದೆ. ಯಾವುದೇ ಥರದ ಪಾಪ ಇರ್ಬೋದು, ಮನುಷ್ಯನಿಗೆ ಮಾಡುವಂಥದ್ದು, ದೇವರಿಗೆ ವಿರುದ್ಧವಾಗಿ ಮಾಡುವಂಥದ್ದು ಪ್ರತಿಯೊಂದು ಕೂಡ ಪಾಪವು ಆತನಿಗೆ ಬರತಕ್ಕಂಥ ಒಂದು ಆಶೀರ್ವಾದಗಳನ್ನು ಅದು ತಡೆ ಮಾಡಿ ಆತನು ತನ್ನ ಜೀವನದಲ್ಲಿ ದೇವರಿಂದ ಬರುವಂಥ ಸಂತೋಷದಲ್ಲಿ ಜೀವಿಸಲಿಕ್ಕೆ ತಡೆ ಮಾಡುವಂಥದ್ದಾಗಿದೆ. ಈ ಪಾಪ ಎಂಬುದಾಗಿ ನೋಡುವಾಗ ಈ ಪಾಪಕ್ಕೆ ಒಂದು ಶಿಕ್ಷೆ ಅಥವಾ ಈ ಪಾಪದ ಪರಿಣಾಮವನ್ನು ಕೂಡ ಮನುಷ್ಯನು ಈ ಲೋಕದಲ್ಲಿ ಎದುರಿಸ್ತಾನೆ. ತನಗೆ ಗೊತ್ತಿಲ್ಲದ ರೀತಿಯಲ್ಲಿ ಮನುಷ್ಯನು ಪಾಪ ಮಾಡುತ್ತಾ ಮತ್ತು ಅದರ ಪರಿಣಾಮವನ್ನು ಎದುರಿಸುವಾಗ ಸಹಿಸಲಾರದೆ, ಅದನ್ನು ಎದುರಿಸಲಾಗದೆ ಆತನು ಜೀವಿಸುವಂಥದ್ದನ್ನು ಕೂಡ ನಾವು ನೋಡ್ತೇವೆ ಪ್ರೇರೆ. ಎರಡನೇದಾಗಿ ನೋಡುವಾಗ ಸಮಸ್ತ ರೋಗವನ್ನು ವಾಸಿ ಮಾಡುವನೆಂಬುದಾಗಿ ಭಕ್ತನು ಹೇಳ್ತಾನೆ. ಬೈಬಲ್ ವಾಕ್ಯ ಹೇಳ್ತದೆ ಸಮಸ್ತ ರೋಗ. ಅದರಲ್ಲಿ ಸಮಸ್ತ ರೋಗ ಅಂದರೆ ಈ ಮನುಷ್ಯನು ಅನುಭವಿಸ್ತಿರುವಂಥ ಅನೇಕ ರೋಗಗಳುಂಟು ಈ ಲೋಕದಲ್ಲಿ. ಅದು ಹೆಸರು ಹೇಳಲಿಕ್ಕೆ ಅಸಾಧ್ಯವಾದಂಥ ರೋಗಗಳುಂಟು. ಇದು ವೈದ್ಯಕೀಯ ಚಿಕಿತ್ಸೆಗಳು ಕೂಡ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಡಾಕ್ಟರ್ಸ್ಗಳು, ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ರೋಗದ ಚಿಕಿತ್ಸೆಗಾಗಿ. ಆದರೆ ಅನೇಕ ರೋಗಗಳು ಗುಣವಾಗದೆ ಹಾಗೆ ಉಳಿಯುವಂಥದ್ದನ್ನು ಕೂಡ ನಾವು ನೋಡ್ತೇವೆ ಪ್ರಿಯರೇ. ಆದರೆ ಬೈಬಲ್ ವಾಕ್ಯ ಹೇಳ್ತಾರೆ ಸಮಸ್ತ ರೋಗವನ್ನು ವಾಸಿ ಮಾಡ್ತಾನೆ. ಮತ್ತಷ್ಟು ಮಾತ್ರವಲ್ಲ, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವನು. ರೋಗ ಎಂಬುದು ಒಬ್ಬ ಮನುಷ್ಯನಿಗೆ ಬಹಳ
ತೊಂದರೆ ಕೊಡುವಂಥ, ಜೀವನದಲ್ಲಿ ದುಃಖವನ್ನು ಅನುಭವಿಸುವಂಥ ಮತ್ತು ಶಾಂತಿಯನ್ನು ಕಳ್ಕೊಳ್ಳುವಂಥದ್ದು. ಅಷ್ಟು ಮಾತ್ರವಲ್ಲ, ತಾನು ಸಂಪಾದಿಸಿದ ಎಲ್ಲ ಹಣಕಾಸುಗಳು ಆ ರೋಗದ ನಿಮಿತ್ತ ಖರ್ಚಾಗಿ ಆತನ ಜೀವನದಲ್ಲಿ ಕಳ್ಕೊಳ್ಳುವಂಥದ್ದನ್ನು ಕೂಡ ನಾವು ನೋಡ್ತೇವೆ ಪ್ರಿಯರೇ. ಮತ್ತು ಮೂರನೇದಾಗಿ ನೋಡುವಾಗ, ನಿನ್ನ ಜೀವವನ್ನು ನಾಶನದಿಂದ ತಪ್ಪಿಸುವವನೆಂಬುದಾಗಿ. ಜೀವ ಅಂದರೆ ನಮ್ಮ ಈ ಜೀವಕ್ಕೆ ದೇವರು ಕೊಟ್ಟಂಥ ಈ ಜೀವ ಅಂದರೆ ಶರೀರದಲ್ಲಿ ಜೀವಿಸುವಾಗ ಒಂದು ಜೀವ ಇದೆ. ಈ ಜೀವ ಕೂಡ ನಾಶನದಿಂದ ದೇವರು ತಪ್ಪಿಸ್ತಾನೆ ಎಂಬುದಾಗಿ. ಈ ಜೀವಕ್ಕೂ ಕೂಡ ಒಂದು ವಿಮೋಚನೆ ಉಂಟು ಪ್ರಿಯರೇ. ಈ ದೇಹಕ್ಕೆ ಒಂದು ವಿಮೋಚನೆ ಉಂಟು. ಯಾಕಂದರೆ ಮನುಷ್ಯನು ಎಷ್ಟು ಕಾಲ ಇಲ್ಲಿ ಜೀವಿಸ್ತಾನೆ ಎಂಬುದಾಗಿ ದೇವರು ಕೊಡುವಂಥ ಆಯುಷ್ಕಾಲದ ದಿನಗಳು. ಆ ದಿನದವರೆಗೆ ಮನುಷ್ಯನು ಇಲ್ಲಿ ಜೀವಿಸ್ತಾನೆ. ಆದರೆ ಈ ಜೀವನ ಇಲ್ಲಿಗೆ ಮುಗಿದು ಹೋಗುವುದಿಲ್ಲ ಪ್ರಿಯರೇ. ಬೈಬಲ್ ವಾಕ್ಯ ಹೇಳ್ತಾರೆ, ಜೀವನ ಇಲ್ಲಿಗೆ ಮನುಷ್ಯ ಮಣ್ಣಿಗೆ ಮಣ್ಣಾಗ್ತಾನೆ ವಿನಃ ಆತನು ನಂತರ ಒಂದು ದಿನ ದೇವರ ಮುಂದೆ ಆತನು ನಿಂತುಕೊಳ್ಳೇಬೇಕು. ಈ ಭೂಲೋಕದಲ್ಲಿ ಆತನು ಮಾಡಿರುವಂಥ ಎಲ್ಲ ಪಾಪಕ್ಕಿರ್ಬೋದು, ಪಾಪಕ್ಕೆ ಸಂಬಂಧಪಟ್ಟ ಕಾರ್ಯಗಳಿಗೆ ಈ ಲೋಕದಲ್ಲಿ ಆತನಿಗೆ ಶಿಕ್ಷೆ ಇರ್ತದೆ. ಅದೇ ಪರಲೋಕದಲ್ಲಿ ಬೈಬಲ್ ವಾಕ್ಯ ಹೇಳ್ತಾರೆ, ಅಲ್ಲಿ ನರಕದ ಶಿಕ್ಷೆ ಉಂಟು ಎಂಬುದಾಗಿ. ಅಥವಾ ಆ ಬೆಂಕಿ ಗಂಧಕಗಳು ಇರುವ ಆ ಒಂದು ಕೆರೆಯಲ್ಲಿ ದೊಬ್ಬಲ್ಪಡ್ತಾರೆ, ನಿರಂತರವಾಗಿ ಬಿಡುಗಡೆ ಇಲ್ಲದಂಥ ಆ ಸ್ಥಳಕ್ಕೆ ದೊಬ್ಬಲ್ಪಡ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದು. ಈ ಜೀವದ ವಿಷಯದಲ್ಲಿ ಈ ಜೀವವನ್ನು ಕೂಡ ನಾಶನದಿಂದ ಅಥವಾ ನರಕದಿಂದ ದೇವರು ತಪ್ಪಿಸ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಮೂರು ಪ್ರಾಮುಖ್ಯವಾದ ಸಂಗತಿಗಳು, ಪ್ರಾಮುಖ್ಯವಾದದ್ದು ಮನುಷ್ಯನಿಗೆ ಸಮಸ್ಯೆಗಳನ್ನು ತರುವಂಥದ್ದು, ಬಿಡುಗಡೆಯನ್ನು ಹೊಂದಲಿಕ್ಕೆ ಅಸಾಧ್ಯವಾದ ಸಂಗತಿಗಳು ಈ ಮೂರು ಕೂಡ. ನಾವು ನೋಡ್ತೇವೆ, ಮನುಷ್ಯನು ಹಣ ಸಂಪಾದನೆ ದುಡಿದು ಹಣ ಸಂಪಾದನೆ ಮಾಡ್ತಾನೆ. ದುಡಿದು ಆತನು ತನ್ನ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತಾನೆ, ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಮಾಡಲಿಕ್ಕಾಗ್ತದೆ. ದುಡಿದು ಆತನು ತನಗೆ ಬೇಕಾದಂಥ ಕಾರು, ಬಂಗ್ಲೆ, ಮನೆ, ಆಸ್ತಿ ಪಾಸ್ತಿ ಎಲ್ಲ ಸಂಪಾದನೆ ಮಾಡಿಕೊಳ್ತಾನೆ. ಆದರೆ ಈ ಮೂರು ಸಂಗತಿ, ನಾನು ನಿಮಗೆ ಹೇಳಿದಂಥ ಮೂರು ಸಂಗತಿ, ಅಪರಾಧಗಳು ಅಂದರೆ ಅಪರಾಧಗಳು, ರೋಗಗಳು, ನೋಡ್ತೇವೆ ನಾಶದಿಂದ ತಪ್ಪಿಸಿಕೊಳ್ಳುವಂಥದ್ದು ಮನುಷ್ಯನಿಗೆ ಅಸಾಧ್ಯವಾದ ಕಾರ್ಯಗಳಾಗಿ ನಿಂತುಕೊಂಡಿದೆ. ಯಾವುದು ಮನುಷ್ಯನಿಗೆ ಅಸಾಧ್ಯವೋ ದೇವರು ಅದನ್ನು ಸಾಧ್ಯವಾಗಿ ಮಾಡಿದ್ದಾನೆ ಪ್ರಿಯರೇ. ಆತನು ಈ ಕಾರ್ಯಗಳನ್ನು ಮಾಡುವಾಗ ಮನುಷ್ಯನ ಮುಂದೆ ಒಂದು ದೊಡ್ಡ ಕಂಡೀಷನ್ಗಳನ್ನಿಟ್ಟಾಗಿ, ಅಥವಾ ನೀನು ನನಗೆ ಇಂಥದ್ದನ್ನು ಕೊಟ್ಟರೆ ಮಾತ್ರ ನಾನು ನಿನಗೆ ಈ ಸಹಾಯವನ್ನು ಮಾಡ್ತೇನೆ, ಬಿಡುಗಡೆಯನ್ನು ಕೊಡ್ತೇನೆ ಎಂಬುದಾಗಿ ಯಾವ ಕಂಡೀಷನ್ ಇಲ್ಲದಂತೆ ಪ್ರೀತಿ ಸ್ವರೂಪನ ದೇವರ ಅನ್ಕಂಡೀಷನಲ್ ಪ್ರೀತಿ ಆತನದು. ಹಲ್ಲೆಲೂಯಾ. ಆ ಪ್ರೀತಿಯಿಂದ ಮನುಷ್ಯರನ್ನು ಪ್ರೀತಿ ಮಾಡಿ, ನಾನೇ ನಿಮ್ಮ ಸಮಸ್ಯೆಗಳಿಗೆ ಉತ್ತರ ಕೊಡ್ತೇನೆ ಎಂಬುದಾಗಿ ಸಮಸ್ತ ಲೋಕದ ಸಮಸ್ತ ಜನರ ಸೃಷ್ಟಿಕರ್ತನಾದ ಯೇಸು ತಂದೆಯಾದ ದೇವರು ಆತನೇ ಒಂದು ಮಾರ್ಗವನ್ನು ಸಿದ್ಧ ಮಾಡಿದ್ದಾನೆ ಪ್ರಿಯರೇ. ನಾವು ನೋಡ್ತೇವೆ, ಅಪರಾಧಗಳನ್ನು ಕ್ಷಮಿಸುವವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರಿಗೆ ಸ್ತೋತ್ರವಾಗಲಿ. ಅಪರಾಧಗಳು ನಾವು ಮಾಡಿರುವಂಥದ್ದು. ದೇವರು ಹೇಳ್ತಾನೆ, ದೇವರ ವಾಕ್ಯ ಹೇಳ್ತದೆ, ನಾನು ನಿಮ್ಮ ಅಪರಾಧಗಳನ್ನು, ಪಾಪಗಳನ್ನು, ದ್ರೋಹಗಳನ್ನು ಕ್ಷಮಿಸ್ತೇನೆಂಬುದಾಗಿ. ಒಬ್ಬ ಅಪರಾಧ ಮಾಡಿದ ಮೇಲೆ, ಪಾಪ ಮಾಡಿದ ಮೇಲೆ, ದ್ರೋಹ ಮಾಡಿದ ಮೇಲೆ ಆತನ ಅಪರಾಧಗಳು ಹೇಗೆ, ಅದಕ್ಕೆ ದಂಡನೆ ಇರದೆ ಹೇಗೆ ಕ್ಷಮಿಸಲ್ಪಡ್ತದೆ? ಕೇವಲ ಅಪರಾಧಗಳು, ಪಾಪಗಳು, ದ್ರೋಹಗಳು ಕೇವಲ ಬಾಯಿಯ ಮಾತಿಂದ ಕ್ಷಮಿಸಂತ ಹೇಳಿದರೆ ಕ್ಷಮಿಸಲಿಕ್ಕೆ ಅಸಾಧ್ಯವಾದ ಸಂಗತಿ. ಯಾಕೆಂದರೆ ಪಾಪ ಮಾಡಿದ ವ್ಯಕ್ತಿಗೆ, ದ್ರೋಹ ಮಾಡಿದ ವ್ಯಕ್ತಿಗೆ, ಅಪರಾಧ ಮಾಡಿದ ವ್ಯಕ್ತಿಗೆ ಶಿಕ್ಷೆ ಆಗಲೇಬೇಕು. ನಾವು ನೋಡುವ ಒಂದು ಉದಾಹರಣೆ, ಯಾರಾದರೂ ಮನುಷ್ಯನು ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಕೊಲೆ ಮಾಡಿದಾಗ ಆತ ನ್ಯಾಯಾಲಯಕ್ಕೆ ಹೋಗಿ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಿ, ನನ್ನ ಹತ್ರ ಮಿಸ್ಟೇಕ್ ಆಗಿದೆ, ತಪ್ಪಾಗಿದೆ, ನನಗೆ ಕ್ಷಮಿಸಿ, ನಾನು ಇನ್ನು ಮುಂದೆ ಹಾಗೆ ಮಾಡುವುದಿಲ್ಲ ಎಂಬುದಾಗಿ ಹೇಳಿದರೆ, ಈ ದೇಶದ ಅಥವಾ ಬೇರೆ ಯಾವುದೇ ದೇಶದ ಕಾನೂನು ನೀನು ಅಪರಾಧ ಮಾಡಿದ ಒಪ್ಪಿದ ತಕ್ಷಣ ಅವನಿಗೆ ಶಿಕ್ಷೆ ಇಲ್ಲ, ನಿನ್ನನ್ನು ಬಿಟ್ಟು ಬಿಡ್ತೇವೆ ಎಂಬುದಾಗಿ ಹೇಳುವುದಿಲ್ಲ. ಯಾಕಂದರೆ ಅದು ಸತ್ತಂಥ ಆ ಮನುಷ್ಯನಿಗೆ ಒಂದು ದ್ರೋಹ ಮಾಡಿದಾಗ ಆಗ್ತದೆ, ಅನ್ಯಾಯ, ಅವನಿಗೆ ನೀತಿ ಸಿಗದೆ, ನ್ಯಾಯ ಸಿಗದೆ ಅನ್ಯಾಯ ಮಾಡಿದಾಗ ಆಗ್ತದೆ. ಅದಕ್ಕೆ ಈ ಅಪರಾಧವನ್ನು ಮಾಡಿದಂಥ ವ್ಯಕ್ತಿಗೆ ಶಿಕ್ಷೆ ಆಗಲೇಬೇಕು. ಅದಕ್ಕೆ ಸರ್ಕಾರ ಬೇರೆ ಬೇರೆ ರೀತಿಯ ಶಿಕ್ಷೆಗಳನ್ನು ಇಟ್ಟಿದೆ ಪ್ರಿಯರೇ. ಆ ಶಿಕ್ಷೆ ಅನುಭವಿಸಿದ ನಂತರ ಆತನು ಬಿಡುಗಡೆ ಹೊಂದಿ ಹೊರಗೆ ಬರ್ತಾನೆ. ಆಗ ಆತನ ಶಿಕ್ಷೆ ಎಲ್ಲ ಅಪರಾಧಗಳು ಕ್ಷಮಿಸಲ್ಪಟ್ಟು ಆತನು ನಿರ್ದೋಷಿಯಾಗಿರ್ತಾನೆ. ದೋಷಕ್ಕೆ ಪ್ರತಿಫಲ ಶಿಕ್ಷೆಯಾಗಿರ್ತದೆ ಪ್ರಿಯರೇ. ಅದೇ ರೀತಿ ದೇವರ ನಿಯಮ ಅದ್ಭುತವಾದದ್ದು. ಆತನು ನಾವು ಪಾಪ ಮಾಡಿದಾಗ, ನಾವು ಅಪರಾಧ ಮಾಡಿ, ನಾವು ದ್ರೋಹ ಮಾಡಿದಾಗ, ನಾವು ಅನ್ಯಾಯ ಮೋಸ ವಂಚನೆಗಳು ಮಾಡಿದಾಗ ನಮಗೆ ಶಿಕ್ಷೆ ಇಲ್ಲದೆ ಬಿಡಲಿಕ್ಕೆ ಹೇಗೆ ಸಾಧ್ಯ ಉಂಟು? ಆದರೆ ದೇವರಿಗೆ ಸ್ತೋತ್ರ, ದೇವರು ಎಂಥ ಕಾರ್ಯವನ್ನು ಮಾಡಿದನೆಂದರೆ ನಮಗೆ ಆ ಒಂದು ಅಪರಾಧಗಳಿಂದ, ದ್ರೋಹಗಳಿಂದ, ಪಾಪಗಳಿಂದ ಬರುವಂಥ ಶಿಕ್ಷೆಯನ್ನು ಆತನು ನಮಗೆ ಕೊಡಲಿಲ್ಲ. ಆತ ನಮ್ಮನ್ನು ಕ್ಷಮಿಸುವುದು ಮಾತ್ರವಲ್ಲ, ತನ್ನ ನೀತಿಯನ್ನು ಡೊಂಕು ಮಾಡದೆ ಆತನ ನೀತಿಯ ಪ್ರಕಾರ ನಾವು ಅನುಭವಿಸಬೇಕಾದ ಶಿಕ್ಷೆಯನ್ನು ಆತನು ಇನ್ನೊಬ್ಬನ ಮೇಲೆ ಹಾಕಿದ್ದಾನೆ. ನಾವು ನೋಡ್ತೇವೆ ಪ್ರಿಯರೇ, ಇನ್ನೊಬ್ಬನ ಮೇಲೆ ದೇವರು ಹಾಕಿದ್ದಾನೆ. ಹಾಕಿ
ನಂತರ ಹೇಳ್ತಾನೆ, ಈತನು ನಿನಗಾಗಿ ನಿನ್ನ ಶಿಕ್ಷೆಯನ್ನು ಅಪರಾಧಗಳನ್ನು ಹೊಂದಿಕೊಂಡಿದ್ದಾನೆ, ಆದ್ದರಿಂದ ನಿನಗೆ ಬಿಡುಗಡೆ ಆಗ್ತದೆ, ನಿನಗೆ ಬಿಡುಗಡೆ ಆಗಿದೆ ಎಂಬುದಾಗಿ. ಈ ಸತ್ಯ ಬಹಳ ಪ್ರಾಮುಖ್ಯವಾದ ಮನುಷ್ಯನಿಗೆ. ಈ ದಿನ ಈ ಸತ್ಯ ಪ್ರಕಟವಾಗದೆ ಅನೇಕ ಮಂದಿ ಪಾಪದಲ್ಲೇ ಜೀವಿಸಿ ಬಿಡುಗಡೆ ಹೊಂದದೆ ಸೈತಾನನು ಅವರನ್ನು ಮೋಸ ಮಾಡಿ ವಂಚನೆ ಮಾಡಿ ಸೈತಾನ ಬರೋ ಶಿಕ್ಷೆಯನ್ನು ಅಥವಾ ದೇವರಿಂದ ಕೈ ಬಿಡಲ್ಪಟ್ಟ ಸ್ಥಿತಿಯಲ್ಲಿ ಅವರು ಜೀವಿಸ್ತಾ ಇದ್ದಾರೆ ಪ್ರಿಯರೇ. ನನ್ನ ಪ್ರಿಯರೇ, ಹಾಗೆ ಜೀವಿಸುವಂಥ ಅವಶ್ಯಕತೆ ನಮಗಿಲ್ಲ. ಯಾಕೆಂದರೆ ನಮ್ಮನ್ನು ಪ್ರೀತಿ ಮಾಡಿದ ದೇವರು ಅಪರಾಧಿಗಳಾದ ನಮ್ಮ, ದ್ರೋಹಗಳ ಮಾಡಿದ ನಮ್ಮನ್ನು, ಪಾಪ ಮಾಡಿದ ನಮ್ಮನ್ನು ಕ್ಷಮಿಸುವುದು ಹೇಗೆಂದರೆ ನಾವು ನೋಡ್ತೇವೆ. ಯೆಶಾಯನ ಬರೆದ ಗ್ರಂಥ 53ನೇ ಸಂಧಿ 6ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಇದು ಯೇಸು ಕ್ರಿಸ್ತನ ಬರುವಕ್ಕಿಂತ ಎಷ್ಟೋ ವರ್ಷಗಳ ಹಿಂದೆ ಪ್ರವಾದಿಯ ಮೂಲಕ ಯೇಸು ಕ್ರಿಸ್ತನ ವಿಷಯದಲ್ಲಿ ಬರೆಯಲ್ಪಟ್ಟಂಥ ಮಾತು. ಆತನು ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಆತನ ಮೇಲೆ ಹಾಕಿದನು. ನಮ್ಮೆಲ್ಲರ ದೋಷ ಮತ್ತು ಅದಕ್ಕೆ ಬರತಕ್ಕಂಥ ಫಲವನ್ನು ದೇವರು ಏನು ಮಾಡಿದನೆಂದರೆ ದೇವರು ಆತನ ಮೇಲೆ ಹಾಕಿದನು. ಆತನ ಮೇಲೆ ಅಂದರೆ ಆತನ ಹೆಸರಲ್ಲಿ ಬರೆಯಲ್ಪಟ್ಟಲಿಲ್ಲ ಪ್ರಿಯರೇ. ಮುಂದೆ ಬರಬೇಕಾದ ಕರ್ತನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ ಈ ಪ್ರವಾದನೆ ಬರೆಯಲ್ಪಟ್ಟಿದೆ. ಆತನ ಅಂದರೆ ಯೇಸು ಕ್ರಿಸ್ತನ ಮೇಲೆ ಹಾಕಿದನು ಎಂಬುದಾಗಿ. ಅಂದರೆ ನಾವು ಮಾಡಿದ ಪ್ರತಿಯೊಂದು ಪಾಪಗಳನ್ನು, ದೋಷಗಳನ್ನು, ಅಪರಾಧಗಳನ್ನು ಆತನು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಹಾಕಿದನು ಪ್ರಿಯರೇ. ಮತ್ತು ಅದಕ್ಕೆ ಬರತಕ್ಕ ಫಲವನ್ನು ಕೂಡ, ಆ ದೋಷಕ್ಕೆ ಬರತಕ್ಕಂಥ ಫಲವನ್ನು ಕೂಡ ಆತನ ಮೇಲೆ ಹಾಕಿದನು ಎಂಬುದಾಗಿ. ಅಂದರೆ ನಾವು ಮಾಡಿದ ಪಾಪ ದ್ರೋಹಕ್ಕೆ ದೇವರು ನಮಗೆ ಕ್ಷಮಿಸಬೇಕಾದ್ರೆ, ನಮ್ಮನ್ನು ಶಿಕ್ಷೆ ಮಾಡದೇ ಇರಬೇಕಾದ್ರೆ, ನಮ್ಮ ಅಪರಾಧಕ್ಕೆ ಇನ್ನೊಬ್ಬರಿಗೆ ಶಿಕ್ಷೆ ಆಗಲೇಬೇಕು. ನಮ್ಮ ದ್ರೋಹವನ್ನು ಇನ್ನೊಬ್ಬನು ಹೊತ್ತುಕೊಳ್ಳಲೇಬೇಕು. ಅಲ್ಲಿ ಅಂದರೆ ಒಂದು ಲೆಕ್ಕ ನೋಡುವಾಗ ಜಾಮೀನಾಗಿ ನಿಂತುಕೊಳ್ಳಲೇಬೇಕು. ಈತನ ಪರವಾಗಿ ನಾನು ನಿಂತುಕೊಳ್ತೇನೆ ಎಂಬುದಾಗಿ. ಆಗ ಈ ಲೋಕದಲ್ಲಿ ಯಾವ ವ್ಯಕ್ತಿ ಕೂಡ ಒಬ್ಬನ ಪರವಾಗಿ ಒಬ್ಬ ನಿಂತು ಒಬ್ಬನ ಅಪರಾಧ ಪಾಪ ದ್ರೋಹಗಳನ್ನು ಕ್ಷಮಿಸಲಿಕ್ಕೆ ಅಸಾಧ್ಯವಾದದ್ದು. ಅದು ದೇವರ ನೀತಿ ಅಲ್ಲ. ಆದರೆ ದೇವರು ಈ ಎಲ್ಲ ಅಪರಾಧಗಳನ್ನು ಬಿಡುಗಡೆ ಮಾಡೋದಕ್ಕಾಗಿ ದೇವರು ತಾನು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ, ಅಥವಾ ನಾವು ನೋಡ್ತೇವೆ ಕರ್ತನಾದ ಯೇಸುವನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ನಮ್ಮ ಅಪರಾಧಗಳನ್ನು ಎಲ್ಲವನ್ನು ಕೂಡ ದೋಷ ಫಲವನ್ನು ಆತನು ಬರೆಸಿಟ್ಟ ಪ್ರಕಾರವೇ, ಈಗ ನಾವು ಓದಿದ ವಾಕ್ಯದ ಪ್ರಕಾರವೇ, ಪ್ರವಾದಿಗಳ ಮೂಲಕ ಬರೆದಿಟ್ಟ ಪ್ರಕಾರವೇ ಆತನು 2025 ವರ್ಷಗಳ ಹಿಂದೆ ಆತನು ಈ ಲೋಕಕ್ಕೆ ಬಂದನು ಪ್ರಿಯರೇ. ಮನುಷ್ಯನಾಗಿ ಬಂದದ್ದು ಯಾಕೆಂದರೆ, ದೇವರು ಮನುಷ್ಯನಾಗಿ ಬಂದದ್ದು ಯಾಕೆಂದರೆ ಮನುಷ್ಯನ ಅಪರಾಧಗಳನ್ನು ಹೊತ್ತುಕೊಳ್ಳಿಕ್ಕೆ, ಮನುಷ್ಯನ ಅಪರಾಧಗಳಿಗೆ ಈಡನ್ನು ಕೊಡಲಿಕ್ಕೆ, ಅಪರಾಧಗಳಿಗೆ ಶಿಕ್ಷೆಯನ್ನು ಅನುಭವಿಸಲಿಕ್ಕೆ ಮನುಷ್ಯನೇ ಬೇಕಿತ್ತು. ಅದಕ್ಕೆ ಯಾವ ಪರಿಶುದ್ಧ ಮನುಷ್ಯನ ಈ ಲೋಕದಲ್ಲಿ ಇಲ್ಲ, ಯಾವನ ರಕ್ತವೂ ಕೂಡ ಪರಿಶುದ್ಧವಾದದಲ್ಲ, ಎಲ್ಲರೂ ಅಪರಾಧಿಗಳೇ, ಪಾಪಿಗಳೇ. ಆದರೆ ಪಾಪರಹಿತನಾದ ವ್ಯಕ್ತಿ ಈ ಲೋಕದಲ್ಲಿ ಇಲ್ಲದಿರುವಾಗ ಸ್ವತಃ ದೇವರು ಮಾನವನಾಗಿ ಈ ಲೋಕದಲ್ಲಿ ಜನಿಸಿ ಬಂದ. ಯಾಕಂದರೆ ತನ್ನ ಪರಿಶುದ್ಧವಾದ ರಕ್ತದ ಮೂಲಕ ಮನುಷ್ಯರ ಪಾಪಗಳಿಂದ ಬಿಡುಗಡೆ ಮಾಡುವುದಕ್ಕಾಗಿ, ಅಪರಾಧಗಳನ್ನು ಬಿಡುಗಡೆ ಮಾಡುವುದಕ್ಕಾಗಿ, ತಾನೇ ಯಜ್ಞವಾಗಿ ಸಮರ್ಪಣೆ ಮಾಡುವುದಕ್ಕಾಗಿ ಈ ಲೋಕಕ್ಕೆ ಬಂದ ಪ್ರಿಯ. ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತಾರೆ, ನಮ್ಮೆಲ್ಲರ ದೋಷ ಫಲವನ್ನು ದೇವರು ಆತನ ಮೇಲೆ ಹಾಕಿದನೆಂಬುದಾಗಿ. ನಾವು 2 ಕೊರಿಂಥ 5ನೇ ಸಂಧಿ 19ನೇ ವಚನದಲ್ಲಿ ಕೂಡ ನಾವು ನೋಡುವಾಗ ಬೈಬಲ್ ವಾಕ್ಯ ಹೀಗೆ ಹೇಳ್ತಾರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಂಧಾನ ಪಡಿಸಿಕೊಂಡದ್ದು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಬೈಬಲ್ ವಾಕ್ಯ ಹೇಳ್ತಾರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ, ನಾವು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಪಾಪ ಮಾಡಿದಂಥ ನನ್ನ ಮೇಲೆ ಅದರ ಲೆಕ್ಕವನ್ನು ನನ್ನ ಮೇಲೆ ಹಾಕದೆ, ನಾನು ಮಾಡಿದ ಪಾಪ, ನಾನು ಮಾಡಿದ ಅಪರಾಧ ಎಲ್ಲವನ್ನು, ಈ ಲೆಕ್ಕವನ್ನು ಯಾರ ಮೇಲೆ ಹಾಕಿದ್ರು ಅಂದರೆ ಯೇಸು ಕ್ರಿಸ್ತನ ಮೇಲೆ ದೇವರು ಹಾಕಿದರು. ಬೈಬಲ್ ವಾಕ್ಯ ಹೇಳ್ತಾರೆ, ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಂಧಾನ ಪಡಿಸಿಕೊಂಡಿದ್ದಾನೆ ಎಂಬುದಾಗಿ. ಕ್ರಿಸ್ತನ ಮೇಲೆ ಸಮಸ್ತ ಜನರ ಪಾಪಗಳನ್ನು ಆತನ ಮೇಲೆ ಹಾಕಿದನು. ಯೇಸು ಸ್ವಾಮಿ ಹೇಳ್ತಾರೆ, ತಂದೆ ಯಾಕೆ ನನ್ನ ಶಿಲುಬೆಗೆ ಹೋಗುವ ಮೊದಲು ತಂದೆ ಯಾಕೆ ನನ್ನ ಕೈ ಬಿಟ್ಟಿದ್ದಿ ಎಂಬುದಾಗಿ ಹೇಳುವಾಗ ದೇವರು ಸುಮ್ಮನಿದ್ದ. ಯಾಕೆಂದರೆ ಪ್ರತಿಯೊಬ್ಬರ ಮನುಷ್ಯನ ಪಾಪ ಆತನ ಮೇಲೆ ಹಾಕಲ್ಪಟ್ಟಿತ್ತು ಪ್ರೇರೆ. ಆ ಪಾಪವನ್ನು ಹೊತ್ತುಕೊಂಡಾಗ ಸಹಿಸಲಾರದಂಥ ಅನುಭವ, ಹಲ್ಲೆಲೂಯಾ, ಮಾನಸಿಕವಾದ ಅನುಭವ. ಆ ಸಮಯದಲ್ಲಿ ಹೇಳ್ತೇನೆ, ತಂದೆ ಯಾಕೆ ನನ್ನ ಕೈ ಬಿಟ್ಟಿದ್ದೆ? ಸಾಧ್ಯವಾದರೆ ಈ ಪಾಪ ಎಂಬ ಪಾತ್ರೆ, ಎಲ್ಲ ಮನುಷ್ಯರ ಪಾಪದ ಈ ಪಾತ್ರೆ ತುಂಬಿ ಹೋಗಿದ್ದ ನನ್ನ ಮೇಲೆ ಬಿದ್ದಿದೆ. ಸಾಧ್ಯವಾದರೆ ಈ ಪಾತ್ರೆ ನನ್ನನ್ನು ಬಿಟ್ಟು ಹೋಗಲಿ, ಆದಾಗ್ಯೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಎಂಬುದಾಗಿ ಹೇಳಿ ತನ್ನನ್ನು ತಾನು ದೇವರ ಒಂದು ಯೋಜನೆಗೆ, ತನ್ನನ್ನು ತಾನು ಸಂಕಲ್ಪಕ್ಕೆ ತನ್ನನ್ನು ತಾನು ಒಪ್ಪಿಸಿಕೊಡ್ತಾನೆ ಪ್ರೇರೆ. ಆತನು ಎಲ್ಲರ ಅಪರಾಧಗಳನ್ನು ಆತನು ಹೊತ್ತುಕೊಂಡು ಶಿಲುಬೆಗೆ ಆತನು ಹೋದನು. ಬೈಬಲ್ ವಾಕ್ಯ ಹೇಳ್ತಾರೆ, ಎಫೆಸ ಪತ್ರಿಕೆ 1ನೇ ಸಂಧಿ 7ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಎಫೆಸ 1ನೇ ಸಂಧಿ 7ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಈತನು ನಮಗೋಸ್ಕರ ರಕ್ತ ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಎಂಬುದಾಗಿ. ಈತನು ಅಂದರೆ ಯೇಸು ನಮಗೋಸ್ಕರ ರಕ್ತ ಸುರಿಸಿದ್ದರಿಂದ
ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಎಂಬುದಾಗಿ. ಪ್ರಿಯರೇ, ಅದ್ಭುತವಾದ ದೇವರ ಪ್ರೀತಿ. ಈತನು ಯೇಸು ಸ್ವಾಮಿ ನಮಗೋಸ್ಕರ ಯಾರು ಅಪರಾಧ ಮಾಡಿದಾರೋ, ಯಾರು ಪಾಪ ಮಾಡಿದವರು, ಎಲ್ಲರೂ ಪಾಪ ಮಾಡಿದವರೇ, ಎಲ್ಲರ ಅಪರಾಧಿಗಳೇ, ಒಂದಲ್ಲ ಒಂದು ದ್ರೋಹಗಳನ್ನು ತಪ್ಪುಗಳನ್ನು ಮಾಡಿದವರೇ. ಇವರೆಲ್ಲರಿಗಾಗಿ ಬೈಬಲ್ ವಾಕ್ಯ ಹೇಳ್ತಾರೆ, ಆತನು ನಮಗೋಸ್ಕರ ಲೋಕಕ್ಕೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಪ್ರತಿಯೊಬ್ಬರ ಮನುಷ್ಯನ ಅಪರಾಧಗಳನ್ನು ಯೇಸು ಕ್ರಿಸ್ತನ ರಕ್ತವು ಕ್ಷಮಿಸಿದೆ. ಯೇಸು ಕ್ರಿಸ್ತನ ರಕ್ತದ ಮೂಲಕ ಪ್ರತಿಯೊಬ್ಬ ಮನುಷ್ಯನ ಅಪರಾಧಗಳು, ಪಾಪಗಳು ಕ್ಷಮಿಸಲ್ಪಟ್ಟು ಅವನಿಗೆ ಅಪರಾಧಕ್ಕೆ ಬರುವ ಶಿಕ್ಷೆಯಿಂದ, ದ್ರೋಹಕ್ಕೆ ಬರುವಂಥ ಪ್ರತಿಫಲದಿಂದ ಅವನಿಗೆ ಬಿಡುಗಡೆ ಆಗಿದೆ. ಇದನ್ನು ನಾವು ನಂಬುವಾಗ, ಇದನ್ನು ಯಾವ ಮನುಷ್ಯನು ನಂಬುತ್ತಾನೋ ಪ್ರಿಯರೇ, ಅವನಿಗೆ ಪಾಪದಿಂದ ಬಿಡುಗಡೆ ಆಗುವುದು ಸತ್ಯವಾದ ಸಂಗತಿ. ಯಾವನಾದರೂ ಯೇಸು ಕ್ರಿಸ್ತನನ್ನು ತನ್ನ ಕರ್ತನು, ಒಡೆಯನು, ರಕ್ಷಕನು, ನನಗಾಗಿ ರಕ್ತ ಸುರಿಸಿದ್ದಾನೆ, ನನ್ನ ಅಪರಾಧಗಳ ಪಾಪಗಳನ್ನು ಆತನು ಶಿಲುಬೆಯಲ್ಲಿ ಹೊತ್ತುಕೊಂಡಿದ್ದಾನೆ, ನನಗಾಗಿ ಸತ್ತಿದ್ದಾನೆ ಮತ್ತು ನನಗಾಗಿ ಮೃತ್ಯುವನ್ನು ಜಯಿಸಿ ಬಂದಿದ್ದಾನೆ ಎಂಬುದಾಗಿ ಯಾವನು ಈ ಸಂಗತಿಯನ್ನು ನಂಬುತ್ತಾನೋ ಪ್ರಿಯರೇ, ಅವನಿಗೆ ಪಾಪ, ಅಪರಾಧ, ದ್ರೋಹ, ಎಷ್ಟೇ ದೊಡ್ಡ ದ್ರೋಹ ಇರ್ಬೋದು, ಎಷ್ಟೇ ದೊಡ್ಡ ಅಪರಾಧ ಇರ್ಬೋದು, ಎಷ್ಟೇ ದೊಡ್ಡ ಅನ್ಯಾಯ ಇರ್ಬೋದು, ಎಷ್ಟೇ ದೊಡ್ಡ ಆತನು ಮಾಡಿದಂಥ ದೊಡ್ಡ ಕೃತ್ಯಗಳಿರ್ಬೋದು, ಅನ್ಯಾಯದ ಕೃತ್ಯಗಳು ಎಲ್ಲವೂ ಕೂಡ ನಂಬುವುದರ ಮೂಲಕ, ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಮಾಡಿ ಮುಗಿಸಿದ ಕಾರ್ಯವನ್ನು ಆತನು ನಂಬುವುದರ ಮೂಲಕ ಅವನಿಗೆ ಸಮಸ್ತ ಅಪರಾಧಗಳಿಂದ, ದ್ರೋಹಗಳಿಂದ, ಪಾಪಗಳಿಂದ ಅವನಿಗೆ ಬಿಡುಗಡೆ ಆಗಿ ಆತನು ನಿರ್ದೋಷಿಯು, ನೀತಿವಂತನು, ನಿರಪರಾಧಿಯು, ದೇವರ ಮನೆ ನಿಂತುಕೊಳ್ಳಿಕ್ಕೆ ಯೋಗ್ಯನಾಗಿ ಆತನು ಮಾರ್ಪಾಟಾಗ್ತಾನೆ ಪ್ರಿಯರೇ, ಕೇವಲ ನಂಬುವುದರ ಮೂಲಕ. ಅದಕ್ಕೆ ಬೈಬಲ್ ವಾಕ್ಯ ಹೇಳಿದರು, ನಮ್ಮ ಅಪರಾಧಗಳನ್ನು ಕ್ಷಮಿಸುವವನು ನಮಗೆ ಬಿಡುಗಡೆ ಕೊಡುವನು ಎಂಬುದಾಗಿ. ಅದಕ್ಕೆ ಮಾನವನ ದೊಡ್ಡ ಸಮಸ್ಯೆ ಪಾಪದಿಂದ ಬಿಡುಗಡೆ ಹೊಂದುವುದು ಆತನಿಗೆ ಸಾಧ್ಯವಿರಲಿಲ್ಲ. ಆದರೆ ದೇವರೇ ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಸಮಸ್ತ ಜನರ ಪಾಪದ ಪರಿಹಾರಕ್ಕಾಗಿ ಆತನೇ ಒಂದು ಮಾರ್ಗವನ್ನು ಆತನು ಕ್ರಿಸ್ತನ ಮೂಲಕ ಮಾಡಿದ್ದಾನೆ ಪ್ರಿಯರೇ. ಇದು ಶುಭದ ಸಂದೇಶ. ಈ ಮುಂಜಾನೆ ವೇಳೆಯಲ್ಲಿ ಬಿಡುಗಡೆಯನ್ನು ಹೊಂದಲಿಕ್ಕೆ ಒಂದು ಶುಭದ ಸಂದೇಶ, ಶುಭದ ದಿನಗಳು ಅಥವಾ ಒಂದು ಸಂದರ್ಭವನ್ನು ದೇವರು ನಮಗೆ ತಿರುಗಂದ ಆವರ್ತಿ ಕೊಡ್ತಾ ಇದ್ದಾನೆ. ಮತ್ತು ಎರಡನೇದಾಗಿ ನೋಡುವಾಗ ಸಮಸ್ತ ರೋಗಗಳನ್ನು ವಾಸಿ ಮಾಡುವನೆಂಬುದಾಗಿ. ರೋಗದ ಬಾಧೆಗಳು ಕೂಡ ಬಹಳ ಭಯಂಕರವಾದ ಪ್ರೇಯರ್. ಅದು ಸಣ್ಣ ರೋಗ ಇರ್ಬೋದು, ದೊಡ್ಡ ರೋಗ ಇರ್ಬೋದು. ಮನುಷ್ಯನ ದೇಹಕ್ಕೆ ಬಂದಾಗ ಅದನ್ನು ಬಹಳ ಬಳಲ್ತಾನೆ, ಬಹಳ ಕಷ್ಟಪಡ್ತಾನೆ, ಬಹಳ ಖರ್ಚು ಮಾಡ್ತಾನೆ, ಬಹಳ ಭಯಂಕರವಾದದ್ದು ಪ್ರಿಯರೇ. ಆದರೆ ದೇವರಿಗೆ ಸ್ತೋತ್ರ, ಬೈಬಲ್ ವಾಕ್ಯ ಹೇಳ್ತಾರೆ ಸಮಸ್ತ ರೋಗವನ್ನು ವಾಸಿ ಮಾಡುವನು. ಒಂದು ದೇವರು ಏನು ಮಾತನಾಡಿದಾನೋ, ದೇವರ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೋ ಅದು ದೇವರಿಂದಲೇ ಬಂದಂಥ ಮಾತು. ಈ ಬೈಬಲ್ ವಾಕ್ಯ ಹೇಳ್ತದೆ, ಆತನ ಬಾಯಿಂದ ಹೊರಟು ಬಂದಂಥ ಮಾತು ಆತನ ಇಷ್ಟಾರ್ಥವನ್ನು ನೆರವೇರಿಸದೆ ವ್ಯರ್ಥವಾಗಿ ಆತನ ಬಳಿಗೆ ಹಿಂದಿರುಗಿ ಹೋಗುವುದಿಲ್ಲ ಅಂತೆ. ದೇವರು ತನ್ನ ವಾಕ್ಯದಲ್ಲಿ ಸಮಸ್ತ ರೋಗವನ್ನು ವಾಸಿ ಮಾಡುವವನು ಎಂಬುದಾಗಿ ಬರೆಯಲ್ಪಟ್ಟ ನಂತರ ಯಾರು ಇದನ್ನು ನಂಬುತ್ತಾರೋ, ನನ್ನ ರೋಗವನ್ನು ದೇವರು ವಾಸಿ ಮಾಡ್ತಾರೆ ನಂಬುತ್ತಾರೋ ಪ್ರಿಯರೇ, ಅವನಿಗೆ ಸ್ವಸ್ಥತೆ ಕೊಡದೆ ಈ ವಾಕ್ಯ ತಿರುಗಿ ದೇವರ ಬಳಿಗೆ ಖಾಲಿಯಾಗಿ ಹಿಂದಿರುಗಿ ಹೋಗುವುದಿಲ್ಲ. ಅದಕ್ಕೆ ಕೆಲ ಉದಾಹರಣೆಗಳು ನಾವು ನೋಡೋ ಪ್ರಿಯರೇ, ಸಮಸ್ತ ರೋಗವನ್ನು ವಾಸಿ ಮಾಡ್ತಾನೆ ಎಂಬುದಾಗಿ. ಹಾಗೆ ಯೆಶಾಯನ ಬರೆದ ಗ್ರಂಥ 53:5 ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾವು ನೋಡ್ತೇವೆ, ರೋಗದ ವಿಷಯದಲ್ಲಿ ಕೂಡ ದೇವರು ಹೇಳ್ತಾನೆ ಗುಣಪಡಿಸ್ತೇನೆ ಎಂಬುದಾಗಿ. ನಮಗೆ ಸುಕ್ಷೇಮನುಂಟು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದನೆಂಬುದು. ಆತನು ಅಂದರೆ ಯೇಸು ನಮಗೆ ಸುಕ್ಷೇಮವನ್ನು, ನಮಗೆಲ್ಲರಿಗೂ ಸುಕ್ಷೇಮ ಅಂದರೆ ಆರೋಗ್ಯವನ್ನುಂಟು ಮಾಡುವಂಥ, ಸ್ವಸ್ಥತೆಯನ್ನುಂಟು ಮಾಡುವಂಥ ದಂಡನೆಯನ್ನು ಆತನು ಅಂದರೆ ಯೇಸು ಅನುಭವಿಸುವುದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ನಾವು ಅನಾರೋಗ್ಯದಲ್ಲಿರುವಾಗ, ನಾವು ಅಸ್ವಸ್ಥದಲ್ಲಿರುವಾಗ ಬೈಬಲ್ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದು, ನಿನ್ನ ಸಮಸ್ತ ರೋಗವನ್ನು ಆತನು ವಾಸಿ ಮಾಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಹೇಗೆ ವಾಸಿ ಮಾಡ್ತಾನೆ? ಹೇಗೆ ಆತನು ವಾಸಿ ಮಾಡ್ತಾನೆ? ಕೇವಲ ನಂಬಿಕೆಯ ಮೂಲಕ ನಾವು ರೋಗದ ವಾಸಿಗಳನ್ನು ಹೊಂದಿಕೊಳ್ಳಲಿಕ್ಕೆ ಆಗ್ತದೆ ಪ್ರಿಯರೇ. ನಾವು ನೋಡ್ತೇವೆ, ಇದನ್ನು ಕೇಳುವಾಗ ಡಾಕ್ಟರ್ಸ್ಗಳಿದ್ದಾರೆ, ಮೆಡಿಸಿನ್ ಉಂಟು. ಮತ್ತು ಹೇಗೆ ನಾವು ಕೇವಲ ನಂಬಿಕೆಯ ಮೂಲಕ ನಾವು ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಉಂಟು ಎಂಬುದಾಗಿ ಪ್ರಿಯರೇ. ಕೆಲವು ಸಾರಿ ಈ ಒಂದು ವೈಜ್ಞಾನಿಕವಾಗಿ ಮುಂದೆ ಇಡುವಾಗ ಕೆಲವು ಅಸಾಧ್ಯ ಎಂಬುದಾಗಿ ಕಂಡು ಬರ್ಬೋದು. ಆದರೆ ಈಗ ದೇವರಿಗೆ ಸ್ತೋತ್ರ, ಬೈಬಲ್ ವಾಕ್ಯದ ಆಧಾರ ಪ್ರಕಾರ ನಾವು ನೋಡುವಾಗ ಯೇಸು ಕ್ರಿಸ್ತನ ಬಳಿಗೆ ಕುರುಡರು ಬಂದರು. ಅಸಾಧ್ಯವಾದ ಮಾತು, ಹುಟ್ಟು ಕುರುಡರಿಗೆ ಕಣ್ಣು ಬರುವುದಿಲ್ಲ, ಅಸಾಧ್ಯವಾದದ್ದು. ಆದರೆ ದೈವಿಕವಾಗಿ ಎಲ್ಲವೂ ಕೂಡ ಸಾಧ್ಯ. ಯೇಸು ಸ್ವಾಮಿ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾರೆ, ನಿನಗೆ ಗುಣವಾಗಲಿ ಎಂಬುದಾಗಿ, ನೀನು ನಂಬಿದಂತೆ ನಿನಗಾಗಲಿ ಎಂಬುದಾಗಿ. ಗುಣವಾಯಿತು. 12 ವರ್ಷ ರಕ್ತಕುಸುಮ ರೋಗಿ, ರಕ್ತ ಸುರಿಸಲ್ಪಡುವಂಥ ಸೋರುವಂಥ ರೋಗ ಒಂದು ಸ್ತ್ರೀಗೆ ಇತ್ತು. ಎಲ್ಲಿ ಹೋದರೂ ಗುಣವಾಗಲಿಲ್ಲ. ಸಂಪೂರ್ಣ ಹಣ ಖಾಲಿಯಾಯಿತು. ವ್ಯಥೆಗೊಳಗಾಗಿ ಕೊನೆಗೆ ಒಂದಿನ ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ಆತನ ಬಳಿಗೆ ಬಂದು, ಆತನ ಹತ್ರ ನಾನು ಹೇಳಿಕೊಳ್ತೇನೆ,
ಎಂಬುದಾಗಿ ಆತನ ಬಳಿ ಬಂದಾಗ ಆತನ ಹತ್ರ ಮಾತಾಡು ಕೂಡ ಅವಕಾಶ ಸಿಗಲಿಲ್ಲ. ಅಷ್ಟು ಜನ ತುಂಬಿದಂಥ ಆ ಸ್ಥಳ. ಕೇವಲ ನಂಬಿಕೆಯಿಂದ ಹೋಗಿ ಆತನ ಉಡುಪನ್ನು ಮುಟ್ಟಿದಾಗ ಆಗಲೇ ಆ ಕ್ಷಣದಲ್ಲಿ ದೇವರಿಂದ ಶಕ್ತಿ ಹೊರಟು ಬಂದು ಅವಳು ಸ್ವಸ್ಥಳಾದಳು ಎಂಬುದಾಗಿ. ಹಾಗಾದರೆ ಆ ದಿನ ಮೆಡಿಕಲ್ ಟ್ರೀಟ್ಮೆಂಟ್ ಇರಲಿಲ್ವಾ? ಅವ್ರ ಹತ್ರ ಹಣ ಇರಲಿಲ್ಲ, ಎಲ್ಲ ಇತ್ತು. ಆದರೆ ವ್ಯರ್ಥ. ದೇವರು ಅವರನ್ನು ಮುಟ್ಟಿ ವಾಸಿ ಮಾಡಿದ. ಪ್ರಿಯರೇ, 38 ವರ್ಷ ಕಾಲ ಬೆಥೆಸ್ದ ಕೊಳದ ಬಳಿಯಲ್ಲಿ ಯಾರೂ ಸಹಾಯ ಮಾಡದ ರೀತಿಯಲ್ಲಿ ಆ ವ್ಯಕ್ತಿ ಬಿದ್ದುಕೊಂಡಿರುವಾಗ ಆತನ ಬಳಿಗೆ ಯೇಸು ಸ್ವಾಮಿ ಹೇಳ್ತಾರೆ, ನನಗೆ ಯಾರು ಸಹಾಯ ಮಾಡೋರಿಲ್ಲ ಅಂತ ಹೇಳಿದಾಗ ಯೇಸು ಹೇಳ್ತಾರೆ, ನಾನು ನಿನಗೆ ಸಹಾಯ ಮಾಡ್ತೇನೆ ಅಂತೇಳಿ ಆತನ ಮುಟ್ಟಿ ವಾಸಿ ಮಾಡಿ 38 ವರ್ಷದ ರೋಗವನ್ನು ಕ್ಷಣ ಮಾತ್ರದಲ್ಲಿ ಗುಣಪಡಿಸ್ತಾನೆ. ಇದು ದೈವಿಕವಾಗಿ ಸಿಗುವಂಥ ಆರೋಗ್ಯ, ಯೇಸು ಸ್ವಾಮಿ ಸ್ವತಃ ಕೊಟ್ಟಂಥ ಆರೋಗ್ಯ. ಇಲ್ಲಿ ನಾವು ನೋಡ್ತೇವೆ, ಈಗ ನಾವು ಜೀವಿಸ್ತಿರುವ ಜೀವನದಲ್ಲಿ ನಮಗೆ ಸುಕ್ಷೇಮನುಂಟು ಮಾಡೋ ದಂಡನೆಯನ್ನು ಆತನು ಅನುಭವಿಸಿದ್ದಾನೆ ಎಂಬುದಾಗಿ ಬೈಬಲ್ ವಾಕ್ಯ ಹೇಳ್ತಾರೆ. ಇದನ್ನು ನಾವು ನಂಬುವಾಗ ಪ್ರಿಯರೇ, ಪ್ರೈಸ್ ದ ಲಾರ್ಡ್, ನಮ್ಮ ದೇಹದಲ್ಲಿ ನೀವು ಡಾಕ್ಟರ್ ಹತ್ರ ಹೋಗ್ಬೋದು, ನಾನು ಅದಕ್ಕೆ ಆ ಸಂಗತಿನ ಹೋಗಬೇಡಿ ಅಂತ ಹೇಳೋದು. ಆದರೆ ಡಾಕ್ಟರ್ ಹತ್ರ ಹೋದರೂ ಕೂಡ ನಮ್ಮನ್ನು ಸ್ವಸ್ಥಪಡಿಸುವ ಆತನು ದೇವರೇ. ಎಷ್ಟೋ ಸಲ ಡಾಕ್ಟರ್ಸ್ ಕೈ ಬಿಟ್ಬಿಡ್ತಾರೆ, ನಮಗೆ ಆಗೋದಿಲ್ಲ, ದೇವರೇ ಮಾಡಬೇಕೆಂಬುದಾಗಿ ಅವರು ಕೂಡ ಗೊತ್ತಿತ್ತು. ಆದರೆ ನಿನ್ನ ನಂಬಿಕೆ ದೇವರ ಮೇಲಿರುವುದಾದರೆ, ಯೇಸು ಕ್ರಿಸ್ತನ ಮೇಲಿರುವುದಾದರೆ, ಆತನು ಹೊಂದಿರುವಂಥ ಬಾಸುಂಡೆಗಳಿಂದ ನೀನು ಗುಣವಾಗಿದ್ದೆ ಎಂಬುದಾಗಿ ಬೈಬಲ್ ವಾಕ್ಯ ಇದೆ. ಆತನು ಹೊಂದಿರುವಂಥ ಶಿಲುಬೆಗೆ ಹೋಗುವಾಗ ಆತನು ಹೊಂದಿರುವಂಥ ಆ ಗಾಯಗಳಿಂದ, ಬಾಸುಂಡೆಗಳಿಂದ ನೀವು ಗುಣವಾಗಿದ್ದೀರಿ ಎಂಬುದಾಗಿ. ಇದು ನೀವು ನಂಬ್ತೀರಾ ಪ್ರಿಯರೇ? ನೀವು ನಂಬ್ತಾ ಇರುವಾಗ ನಿಮ್ಮ ದೇಹದಲ್ಲಿನ ರೋಗದ ಬಾಧೆಗಳು ಆ ನಂಬಿಕೆಯ ಮೂಲಕವೇ ಅದನ್ನು ಔಷಧಿಯಾಗಿ ನಿಮ್ಮ ದೇಹದಲ್ಲಿ ಆರೋಗ್ಯನುಂಟು ಮಾಡ್ತಾರೆ. ನೀವು ಮೆಡಿಸಿನ್ ತಗೊಳ್ತಾ ಇರ್ಬೋದು ಒಂದು ವೇಳೆ, ಆದರೆ ನಿಮಗೆ ಸ್ವಸ್ಥತೆ ಇಲ್ಲದೇ ಇರ್ಬೋದು. ಆದರೆ ನಂಬಿ ಪ್ರಿಯರೇ, ನಿಮ್ಮ ದೇಹದಲ್ಲಿ ದೈವಿಕವಾದ ಆರೋಗ್ಯ ಯೇಸು ಕ್ರಿಸ್ತನ ಬಾಸುಂಡೆಗಳಿಂದ ಉಂಟಾಗ್ತದೆ ಮತ್ತು ಆತನು ಸಮಸ್ತ ರೋಗವನ್ನು ವಾಸಿ ಮಾಡ್ತಾನೆ ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟ ಪ್ರಕಾರವೇ ಆತನು 2025 ವರ್ಷಗಳ ಹಿಂದೆ ಆತನು ಎಲ್ಲ ಮನುಷ್ಯರ ರೋಗವನ್ನು ಕೂಡ ಶಿಲುಬೆಯಲ್ಲಿ ಹೊತ್ತುಕೊಂಡು ನೀಗಿಸಿ ಬಿಟ್ಟಿದ್ದಾನೆ. ಅದಕ್ಕೆ ರುಜುವಾತೇನೆಂದರೆ ಆತನು ಹೊಂದಿರುವಂಥ ಗಾಯಗಳು, ಆತನ ಗಾಯಗಳಿಂದ ನಾವು ಗುಣವಾಗಿದ್ದೇ ಎಂಬುದು ಬರೆಯಲ್ಪಟ್ಟಿದೆ. ಈ ಸತ್ಯವನ್ನು ನಂಬುತ್ತಾ, ನಮ್ಮ ಬಾಯಿಂದ ಅರಿಕೆ ಮಾಡ್ತಾ ನಂಬುತ್ತಾ ಇರುವಾಗ ಪ್ರಿಯರೇ, ಯಾವುದೇ ವ್ಯಾಧಿ ಇರ್ಬೋದು ನಿಮ್ಮ ಮುಂದೆ, ನಿಮ್ಮ ದೇಹದಲ್ಲಿ ಆಳಲಿಕ್ಕೆ ಆಗೋದಿಲ್ಲ. ನಾನು ಕೂಡ ಅನೇಕ ಅನಾರೋಗ್ಯದಲ್ಲಿ ದಾಟಿ ಹೋದಂಥ ವ್ಯಕ್ತಿ. ನಾನು ಆ ಸಮಸ್ಯೆಗಳಲ್ಲಿ ದಾಟಿ ಹೋಗ್ತಾ ಇರುವಾಗ 2-3 ಸಾರಿ ನನ್ನ ಜೀವನದಲ್ಲಿ ಪ್ರಾರ್ಥನೆಯ ಮೂಲಕ ನಾನು ಸಂಪೂರ್ಣವಾದ ಕ್ಷೇಮ ಹೊಂದಿದಂಥ ವ್ಯಕ್ತಿ ನಾನಾಗಿದ್ದೇನೆ. ಎಷ್ಟೋ ಮಂದಿ ಹೊಂದಿದವರು ಇದ್ದಾರೆ ಪ್ರೇಮ. ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರಿ, ನೀನು ಯಾವುದೇ ರೋಗದ ಬಾಧೆಯಲ್ಲಿ ಹೋಗ್ತಿದ್ರು, ಇದು ಶುಭದ ಸಂದೇಶ ಏನೆಂದರೆ, ನಿನ್ನ ಅಪರಾಧಗಳು ಕ್ಷಮಿಸಲ್ಪಟ್ಟದ್ದು ಮಾತ್ರವಲ್ಲ, ನಿಮಗೆ ಸುಕ್ಷೇಮನುಂಟು ಮಾಡೋ ದಂಡನೆಯನ್ನು ಯೇಸು ಅನುಭವಿಸ್ತಾನೆ. ನೀ ಇದನ್ನು ನಂಬುವುದಾದರೆ, ಯೇಸು ಅನುಭವಿಸ್ತಾನೆ ಎಂಬುದು ನಂಬುವುದಾದರೆ, ನಿಮ್ಮ ದೇಹದಲ್ಲಿ ಆರೋಗ್ಯದ ಕ್ರಿಯೆಗಳು ಪ್ರಾರಂಭವಾಗ್ತದೆ ಮತ್ತು ಆತನು ಹೊಂದಿರುವಂಥ ಬಾಸುಂಡೆಗಳಿಂದ ನೀವು ಗುಣವಾಗಿದ್ದೀರಿ ಎಂಬುದಾಗಿ ನಂಬುವುದರ ಮೂಲಕ ನಿಮ್ಮ ದೇಹದ ಆರೋಗ್ಯ ಸ್ಥಿತಿ ಸಂಪೂರ್ಣ ಬದಲಾಗುತ್ತಾ ದೇವರು ನಿಮಗೆ ಸ್ವಸ್ಥತೆಯನ್ನು ಕೊಟ್ಟು ಕ್ಷೇಮದಲ್ಲಿರುವಂತೆ ಆತನು ಮಾಡ್ತಾನೆ. ನಾವು ಮೂರನೇದಾಗಿ ನೋಡುವಾಗ, ನಮ್ಮ ಜೀವವನ್ನು ನಾಶದಿಂದ ತಪ್ಪಿಸುವವನು. ಜೀವವನಂದರೆ ಈ ಶರೀರದಲ್ಲಿ ನಾವು ಜೀವ ಉಂಟು, ಇದು ಈ ಲೋಕವನ್ನು ಒಂದಿವಸ ನಾವು ಬಿಟ್ಟೇವೆ ಪ್ರೇರೆ, ಬಿಡಲೇಬೇಕು. ಬಿಟ್ಟ ನಂತರ ಎಲ್ಲರಿಗೂ ಗೊತ್ತುಂಟು, ಎಲ್ಲರೂ ನಂಬ್ತಾರೆ, ನಿತ್ಯ ನರಕ ಉಂಟು, ನಿತ್ಯ ಸ್ವರ್ಗ ಉಂಟು ಎಂಬುದಾಗಿ. ಆದರೆ ಯಾರ ಪಾಪಗಳು, ಅಪರಾಧಗಳು, ದ್ರೋಹಗಳು ಕ್ಷಮಿಸಲ್ಪಟ್ಟಿದ್ದವು ಪ್ರೇರೆ, ಅವನು ಕೂಡ ಬೈಬಲ್ ವಾಕ್ಯ ಹೇಳ್ತಾರೆ, ನಮ್ಮ ಜೀವವನ್ನು ನಾಶನದಿಂದ ದೇವರು ತಪ್ಪಿಸ್ತಾನೆ. ಇವತ್ತು ನಾವು ಈ ಲೋಕದಲ್ಲಿ ಬಿಟ್ಟಾಗಲೂ ಕೂಡ ನಮ್ಮ ನಿರೀಕ್ಷೆ ಅಂದರೆ ನಾವು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಬೇಕೆಂಬುದಾಗಿ. ಆ ನಿತ್ಯ ಜೀವವನ್ನು ದೇವರು ಹೇಗೆ ಕೊಡ್ತಾನೆಂದರೆ, 1 ಯೋಹನ 5ನೇ ಸಂಧಿ 11 ಮತ್ತು 12ರಲ್ಲಿ ಬರೆಯಲ್ಪಟ್ಟಿದೆ, ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು ಎಂಬುದಾಗಿ. ನಿತ್ಯ ಜೀವವನ್ನು ಆತನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಅನುಗ್ರಹಿಸಿಕೊಟ್ಟಿದ್ದಾನೆಂಬುದಾಗಿ. ಲೂಕನ ಬರೆದ ಸುವಾರ್ತೆ 10ನೇ ಸಂಧಿ 17-20 ನೋಡುವಾಗ ಅಲ್ಲಿ ನೋಡ್ತಾರೆ, ನಿಮ್ಮ ಹೆಸರು ಪರಲೋಕದಲ್ಲಿ ಬರೆಯಲ್ಪಟ್ಟಿದೆ, ಅದಕ್ಕಾಗಿ ಸಂತೋಷಪಟ್ಟರೆ ಎಂಬುದಾಗಿ ಶಿಷ್ಯರಿಗೆ ಹೇಳ್ತಾರೆ. ಯಾರು ಯೇಸು ಕ್ರಿಸ್ತನ ನಂಬುತ್ತಾರೋ, ನನ್ನ ಪಾಪದ ಪರಿಹಾರಕ್ಕಾಗಿ ಆತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ, ರಕ್ತ ಸುರಿಸಿದ್ದಾನೆ ನಂಬುತ್ತಾರೋ ಪ್ರೇರೆ, ಅವರಿಗೆ ನಿತ್ಯವಾದ ಜೀವ ಅಥವಾ ನರಕದಿಂದ ಬಿಡುಗಡೆ, ನಿತ್ಯವಾದ ಆ ಪರಲೋಕದ ಭಾಗ್ಯವನ್ನು ಯೇಸು ಕ್ರಿಸ್ತನ ಮೂಲಕ ಅವರು ಹೊಂದಿಕೊಳ್ಳುವವರಾಗಿದ್ದಾರೆ ಪ್ರೇರೆ. ದೇವರಿಗೆ ಸ್ತೋತ್ರವಾಗಲಿ. ನಾವು ನೋಡ್ತೇವೆ, ಆತನ ನಂಬುವವರಿಗೆ, ಯೇಸುವನ್ನು ನಂಬುವವರಿಗೆ ಪ್ರಿಯರೇ, ನಿತ್ಯವಾದ ರಕ್ಷಣೆ ದೇವರು ಇಟ್ಟಿದ್ದಾನೆ. ಆದ್ದರಿಂದ ಮನುಷ್ಯನ 3 ಸಮಸ್ಯೆಗಳನ್ನು ನೋಡುವಾಗ, ಅಪರಾಧಗಳು ನಾವು ನೋಡ್ತೇವೆ ಪ್ರಿಯರೇ, ಸಮಸ್ತ ರೋಗ, ಜೀವದಿಂದ ನರಕನ್ನು ತಪ್ಪಿಸಿಕೊಳ್ಳುವಂಥದ್ದಕ್ಕೆ ಒಂದೇ ಮಾರ್ಗ, ಅದು ಯೇಸು ಕ್ರಿಸ್ತನ ನಂಬುವುದರ ಮೂಲಕ ನಿಮ್ಮ ಜೀವಿತಕ್ಕೆ ದೇವರು ಹೇರಳವಾಗಿ ಕೊಟ್ಟಿದ್ದಾನೆ. ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಿಮ್ಮ ಜೀವಿತಕ್ಕೆ ಅದ್ಭುತವಾದ ಆಶೀರ್ವಾದ, ಬಿಡುಗಡೆ, ಕ್ಷೇಮ, ಆರೋಗ್ಯ, ನಿತ್ಯ ಜೀವ ನಿಮಗುಂಟಾಗಲಿ. ಆಮೇನ್, ಆಮೇನ್. ಪ್ರೈಸ್ ಗಾಡ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ.
ಇಲ್ಲದ ಗ್ರಾಮ